ಬಿಜಾಪುರಕ್ಕೆ ಬಹಳ ಹಿಂದೆನೇ ಸುಮಾರು 1 ತಿಂಗಳ ಹಿಂದೆನೇ ಈ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. 30ನೇ ತಾರೀಕಿಗೆ ನಿಗದಿಯಾಗಿತ್ತು. ಅದಕ್ಕೆ ಕಾರಣಾಂತರಗಳಿಂದ 30ನೇ ತಾರೀಕು ಅದನ್ನು ರದ್ದು ಮಾಡಿ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೆ. ಸೊ ಸಚಿವನಾಗಿಂತ ಮುಂಚೆನೇ ಈ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. ಅದರಂತೆ ಇವತ್ತು ಬಂದಿದ್ದೇನೆ. ಹೌದು, ಇವಾಗ BJPಯವರು ಯಾವಾಗಲೂ ಕೂಡ ಜನವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬರ್ತಿರುವಂಥವ್ರು. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗಲೂ ಕೂಡ ಜನರಿಗೆ ಆ ಬೆನಿಫಿಟ್ನ ಪಾಸ್ ಆನ್ ಮಾಡಲಿಲ್ಲ. ಆಗಲೂ ಕೂಡ ಪೆಟ್ರೋಲ್ ಬೆಲೆ ಡೀಸೆಲ್ನ ಜಾಸ್ತಿ ಮಾಡಿದರು. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಈಗ ಅನಿವಾರ್ಯವಾಗಿ ಜಾಸ್ತಿ ಮಾಡಿದ್ದಾರೆ. ಆದರೆ ಆವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದರೆ ಅವ್ರಿಗೆ ಹೊರೆ ಆಗ್ತಿರಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಆದರೆ ಮೋದಿಯವ್ರ ಸರ್ಕಾರ ಜನರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಯೋಚನೆ ಇಲ್ಲದೆ, ಕಾಳಜಿ ಇಲ್ಲದೆ, ಜನ ಹೇಗಾದರೂ ಹಾಳಾಗೋಗ್ಲಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬಟ್ ಇದರಿಂದ ಜನಕ್ಕೆ ಹೊರೆ ಆಗುತ್ತೆ ಮತ್ತು ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ. ಆರ್ಥಿಕ ವ್ಯವಸ್ಥೆ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವ್ರೇನಾದರೂ ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪ್ರತಿಭಟನೆ ಮಾಡಲಿ. ಸರ್, ಇನ್ನೊಂದು ಸರ್, ಸಚಿವ ಜಾರಕಿಹೊಳಿ ಅವರು 45 ಜನ ಶಾಸಕರನ್ನ ಸಹಿ ಸಂಗ್ರಹಿಸಿ ಸಿದ್ದರಾಮಯ್ಯ ಅವರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡಿದ್ದಾರೆ. ಸಾಮಾಜಿಕ ಅದೆಲ್ಲ ಊಹಾಪೋಹ, ಅದಕ್ಕೆ ಯಾವುದೇ ಒಂದು ಆಧಾರ ಇಲ್ಲ.